ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸದೊಂದು ಡ್ರಿಂಕ್ ಅಲ್ಲ, ಇದು ಲಿಟ್ ಅಂತ ಕಾಕ್ಟೇಲ್ ಮಿಕ್ಸರ್ಸ್ ಅಂತ. ಹಾಗಿದ್ರೆ ಈ ಕಾಕ್ಟೇಲ್ ಮಿಕ್ಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ನಮ್ಮ ಜನಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಆಸಕ್ತಿನೇ ಹೋಗ್ಬಿಟ್ಟಿದೆ. ಇದು ಏನು, ಇದರ ಪ್ರೈಸ್ ಎಷ್ಟು, ಇದ್ರ ಟೇಸ್ಟ್ ಚೆನ್ನಾಗಿದೆಯಾ ಅಷ್ಟೇ ಬೇಕಾಗಿರೋದು. ಯಾವನಾರ ಮ್ಯಾನುಫ್ಯಾಕ್ಚರ್ ಮಾಡಲಿ, ನಾನು ಚೆನ್ನಾಗಿದ್ರೆ ತಗೋತೀನಿ ಗುರು, ಅಷ್ಟೇ. ಹಾಗಿದ್ರೆ ಬನ್ನಿ ಮತ್ತೆ ಈ ಲಿಟ್ ಕಾಕ್ಟೇಲ್ ಮಿಕ್ಸ್ ಬಗ್ಗೆ ಒಂದು ರಿವ್ಯೂ ಮಾಡೋಣ. ಇದರ ಟೇಸ್ಟು, ಪ್ರೈಸು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಒತ್ತಿಲ್ಲ ಅಂದರೆ ಒತ್ತರಪ್ಪ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಟಿನ್ನಲ್ಲಿ ಬರುತ್ತೆ. ಬೇರೆ ಡ್ರಿಂಕ್ಗಳೆಲ್ಲ ಗ್ಲಾಸ್ ಬಾಟಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಇವ್ರು ಯಾಕೋ ಟಿನ್ನಲ್ಲೇ ಇದ್ದಾರೆ, ಗೊತ್ತಿಲ್ಲ. ಬನ್ನಿ ಓಪನ್ ಮಾಡೋಣ. ವಾವ್, ಖರಾಬಾಗಿದೆ ಸ್ಮೆಲ್ಲು. ಬನ್ನಿ, ನೀವು ನೋಡ್ಬೋದು. ಫಸ್ಟು ಹಾಗೆ ಹಾಕ್ಕೊಂಡಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಇದರಲ್ಲಿ ವಾಟರ್, ಶುಗರ್, ಕಾರ್ಬನ್ ಡೈಆಕ್ಸೈಡು, ಆ್ಯಸಿಡಿಟಿ ರೆಗ್ಯುಲೇಟ್ರಿ, ಪರ್ಮಿಟೆಡ್ ಕಲರ್ನ ಯೂಸ್ ಮಾಡಿದ್ದಾರೆ, ಪರ್ಮಿಟೆಡ್ ಸಿಂಥೆಟಿಕ್ ಕಲರು, ಆಮೇಲೆ ಪರ್ಮಿಟೆಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಫ್ಲೇವರು, ಮತ್ತು ಬ್ಲೂ ಕೋರ್ಸಾ ಆ್ಯಂಡ್ ಲೆಮನ್ನ ಟೇಸ್ಟಿಂಗ್ನ ಆ್ಯಡ್ ಮಾಡಿದ್ದಾರೆ. ಗೊತ್ತಾಯ್ತಾ? ಇದರಲ್ಲಿ ಯಾವುದು ನ್ಯಾಚುರಲ್ ಇಲ್ಲ, ಎಲ್ಲ ಬರೀ ಆರ್ಟಿಫಿಷಿಯಲ್ಲೇ ಕುಡಿತಾ ಇರೋದು. ಕಲರ್ ನೋಡಿದ ತಕ್ಷಣ ನೀವು ಹೇಳಿಬಿಡ್ಬೋದು ಆರ್ಟಿಫಿಷಿಯಲ್ ಅಂತ. ಹಾಗಿದ್ರೆ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ, ಅಲ್ವಾ? ಬನ್ನಿ. ಟೇಸ್ಟ್ ಮಾಡಿದಾಗ ಆ ಬ್ಲೂ ಲಗೂನ್ ಫ್ಲೇವರು, ಲೆಮನ್ ಹಿಂಟು ಮತ್ತು ಒಂಥರ ಸಿಟ್ರಸಿ ನೋಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಇನ್ನೂ ಜಾಸ್ತಿ ಫ್ರೀಸಿಂಗ್ ಚಿಲ್ಡಾಗಿ ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಯಾವುದಕ್ಕಾರ ಮಿಕ್ಸ್ ಮಾಡಬೇಕಲ್ಲ, ಯಾವ್ದು ತೊಗೊಳ್ಳೋಣ? ಓಡ್ಕಾ ತೊಗೊಳ್ಳೋಣ ಅಲ್ಲ? ಹಾಗಿದ್ರೆ ಬನ್ನಿ ಓಡ್ಕಾನ ಮಿಕ್ಸ್ ಮಾಡೋಣ. ಬರೀ ನಾನೊಂದು 10-15 ml ಹಾಕೋತೀನಿ ಗುರು, ಸಾಕು. ಬರೀ ಟೇಸ್ಟಿಂಗಿಗಲ್ವಾ, ಕಾಕ್ಟೇಲ್ ಆಮೇಲೆ ಮಾಡ್ಕೊಂಡು ಕುಡಿಯೋಣ, ಏನಂತೀರಾ? ಸೊ ನಾನೊಂದು 15 ml ಓಡ್ಕ ಹಾಕ್ಕೊಂಡಿದ್ದೀನಿ. ಇದೊಂದು 30 ml ಹಾಕ್ಕೊಂಡಿದ್ದೀನಿ. ಸೊ ಹಿಂಗೆ ಹಳ್ಳ ಆಡಿಸ್ಬಿಟ್ಟು ಕುಡಿದ್ಬಿಡೋದೆ. ಸ್ಮೆಲ್ ಏನು ಅಷ್ಟೊಂದು ಎನ್ಹಾನ್ಸ್ ಆಗಿಲ್ಲ, ಬಟ್ ಓಡ್ಕಾ ಸ್ಮೆಲ್ಲು ಇದನ್ನು ಡಾಮಿನೇಟ್ ಮಾಡ್ತಾ ಇದೆ. ಯಾಕೆಂದರೆ ಇದರಲ್ಲಿ ಗ್ರೀನ್ ಆ್ಯಪಲ್ ಇರೋದು. ಈ ಬ್ಲೂ ಲೆಗೂನು ಏನು ಅಷ್ಟೊಂದು ಇದು ಮಾಡಲ್ಲ. ಟೇಸ್ಟ್ ಮಾಡಿಬಿಡೋಣ, ಏನಂತೀರಾ? ಯಾವುದೇ ಬೇರೆ ಆಲ್ಕೋಹಾಲ್ನ ಆ್ಯಡ್ ಮಾಡಿದಾಗ ಇದರ ಟೇಸ್ಟು ಎನ್ಹಾನ್ಸ್ ಆಗ್ತಾಯಿದೆ. ಯಾಕೆ ಅಂದರೆ ಆಲ್ಕೋಹಾಲ್ ಹಿಂಟ್ ಬಂದಮೇಲೆ ಆ ಸಿಟ್ರಸಿ ನೋಟು ಫ್ಲೇವರ್ಸಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೂ ಲಗೂನು ನೋಡೋಕ್ಕೇನೋ ಚೆನ್ನಾಗಿದೆ, ಕುಡಿಯೋಕ್ಕೆ ಚೆನ್ನಾಗಿದೆಯಾ ಗುರು? ನನಗೇನೋ ಇಷ್ಟ ಆಯಿತು. ಸೊ ನೀವು ಕೂಡ ತೊಗೊಂಡು ಟ್ರೈ ಮಾಡಿ. ಆಚೆ ಕಡೆ ನೀವು ತೊಗೋತೀನಿ ಅಂದರೆ ಕಾಕ್ಟೇಲ್ ಮಿಕ್ಸರ್ಸಲ್ಲಿ ಆಲ್ಮೋಸ್ಟ್ ನಿಮಗೆ 500ಇಂದ 1000 ಒಳಗಡೆ ಆಗಿಬಿಡುತ್ತೆ. ಒಂದೊಂದು ಕಾಕ್ಟೇಲ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಯಾಕೆ ಅಂದರೆ 2-3 ವೈಟ್ ಆಲ್ಕೋಹಾಲು ಇಲ್ಲ ಅಂದರೆ ಬೇರೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ನ ಮಿಕ್ಸ್ ಮಾಡ್ತಾರಲ್ಲ, ಸೊ ಅದರಿಂದನೇ ಅಷ್ಟು ಚಾರ್ಜ್ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?